ಏನಪ್ಪಾ ಪುಷ್ಪ, ಕನ್ನಡ ಅಂದ್ರೆ ಫ್ಲವರ್ ಅನ್ಕೊಂಡ? ಕನ್ನಡ ಅಂದ್ರನೆ ಫೈರ್, ವರ್ಲ್ಡ್ ಫೈರ್. ಅಲ್ಲಪ್ಪ ಪುಷ್ಪ, ನಿನಗೆ ನಿನ್ನ ಚಿತ್ರ ಕರ್ನಾಟಕದಲ್ಲಿ ರಿಲೀಸ್ ಆಗ್ಬೇಕು, ಕನ್ನಡಿಗರು ನೋಡ್ಬೇಕು, ನಿನಗೆ ದುಡ್ಡು ಬರಬೇಕು. ಆದ್ರೆ ನೀನು ಬಂದು ಕರ್ನಾಟಕದಲ್ಲಿ ಪುಷ್ಪ ಈವೆಂಟ್ ಅಲ್ಲಿ ಕನ್ನಡ ಮಾತಾಡೋದು ಬೇಡ, ನಿನಗೆ ಕನ್ನಡ ಬೇಕಾಗಿಲ್ಲ, ಕನ್ನಡಿಗರು ಬೇಕಾಗಿಲ್ಲ. ಆದ್ರೆ ಮತ್ತೆ ನೀನ್ ಏನಕ್ಕಪ್ಪ ತೆರೆಯಕ್ಕ ಕರ್ನಾಟಕದಲ್ಲಿ ನಿನ್ನ ಪುಷ್ಪ ಚಿತ್ರ ಬಿಡ್ತೀಯ? ಆ ನಿನಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯೇನಪ್ಪ ಅಲ್ಲು ಅರ್ಜುನ್ ಪುಷ್ಪ? ನಿನಗೆ ಕನ್ನಡ ಮಾತಾಡೋದು ಬೇಡ ಅಂದ್ರೆ, ಕನ್ನಡಿಗರು ಬೇಡ ಅಂದ್ರೆ ನಿನ್ ಚಿತ್ರ ಯಾಕಯ್ಯ ತೆರೆಯಕ್ಕಲ್ಲಿ ಕರ್ನಾಟಕದಲ್ಲಿ ಬಿಡ್ತೀಯ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ, ನೀನ್ ನಿಜವಾಗ್ಲೂ ಸ್ವಾಭಿಮಾನಿನೇ ಆಗಿದ್ರೆ ಕರ್ನಾಟಕದಲ್ಲಿ ಪುಷ್ಪ ಚಿತ್ರ ಬಿಡಬಾರ್ದಾಗಿತ್ತು. ನೀನು ಇದುವರೆಗೂ ಮಾಡಿರುವಂತ ಎಲ್ಲಾ ಚಿತ್ರಗಳು ಕೂಡ ಕರ್ನಾಟಕದ ಜನನೇ ಹೆಚ್ಚು ನೋಡಿ ನಿನ್ನ ಈ ಲೆವೆಲ್ ತಂದಿರೋದು. ನನಗ್ ಪ್ರಕಾರವಾಗಿ ಆಂಧ್ರದಲ್ಲೂ ನಿಂದು ಅಷ್ಟು ಚಿತ್ರ ಅಷ್ಟು ಚೆನ್ನಾಗಿ ಓಡಲ್ಲ ಅನ್ಕೊಂತೀನಿ. ಇಲ್ಲಿ ನಿಂದು ಚಿತ್ರ ಆತರ ಜನ ನೋಡಿ ಪ್ರೇಕ್ಷಕರು ಕನ್ನಡಿಗರು ಒಪ್ಪಿ ನಿನ್ನ ಸಪೋರ್ಟ್ ಮಾಡಿದ್ದಾರೆ. ಅಂತದ್ರಲ್ಲಿ ಕನ್ನಡ ಬೇಡ, ಕನ್ನಡ ಮಾತಾಡಲ್ಲ, ಮತ್ತೆ ಕನ್ನಡಿಗರು ಬೇಡ ಅಂದ್ರೆ ನೀನ್ ಯಾಕೆ ನಮಗ್ ಬೇಕು? ನಿನ್ ಚಿತ್ರ ಪುಷ್ಪ ಯಾಕೆ ನಮಗ್ ಬೇಕು? ಪವನ್ ಕಲ್ಯಾಣ್ ಸರ್ನ ನೋಡಿ ತಿಳ್ಕೊ. ನಿನ್ ಚಿಕ್ಕಪ್ಪನೇ ತಾನೇ ಅವ್ರು ಆಗ್ಬೇಕು, ಅಲ್ಲ ನಿಮ್ಮ ಮಾವ ಆಗ್ಬೇಕಾ? ಚಿರಂಜೀವಿ ಅವ್ರ ನೋಡಿ ಕಲ್ತ್ಕೋ. ಅವ್ರ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ. ಮೊನ್ನೆ ರೀಸೆಂಟ್ ಆಗಿ ಪವನ್ ಕಲ್ಯಾಣ್ ಅವರು ಕನ್ನಡ ಬಂದಿಲ್ಲ, ಕನ್ನಡ ಕಲ್ತು ಕನ್ನಡ ಮಾತಾಡಿದಾರಪ್ಪ. ಹೋಗಿ ನೋಡೋಗು ಪವನ್ ಕಲ್ಯಾಣ್ ಅವ್ರು ಕನ್ನಡ ಮಾತಾಡಿರೋದನ್ನ. ಚಿರಂಜೀವಿ ಅವ್ರನ್ನ ನೋಡು, ಅವರು ಕರ್ನಾಟಕಕ್ಕೆ ಬಂದ್ರೆ ಕನ್ನಡದಲ್ಲೇ ಮಾತಾಡ್ತಾರೆ, ಮತ್ತು ಕನ್ನಡದ ಮೇಲೆ ಅವ್ರಿಗಿರೋಂತ ಅಭಿಮಾನ ಪ್ರೀತಿ ತುಂಬಾನೇ ಇದೆ. ಪವನ್ ಕಲ್ಯಾಣ್ ಅವರು ಸೂಪರ್ ಸ್ಟಾರ್ ಆದ್ರೂನು, ಚಿರಂಜೀವಿ ಅವರು ಸೂಪರ್ ಸ್ಟಾರ್ ಆದ್ರೂನು, ಅವ್ರಿಗೆ ಈ ಕರ್ನಾಟಕ ಅಂದ್ರೆ, ಕನ್ನಡಿಗರು ಅಂದ್ರೆ, ಕನ್ನಡ ನಾಡು ನೆಲ ನುಡಿ ಜಲ ಭಾಷೆ ಅಂದ್ರೆ ಅವ್ರಿಗೆ ಅಷ್ಟು ಅಭಿಮಾನ ಪ್ರೀತಿ ಇದೆ. ಕನ್ನಡದಲ್ಲಿ ಮಾತಾಡ್ತಾರೆ, ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ. ನೀನ್ ನಿನ್ನೆ ಮೊನ್ನೆ ಉಟ್ಕೊಂಡಂತಹ ಹೀರೋ ನೀನು, ಅವರ ವಂಶಕುಡಿಯಿಂದ ಬಂದಿರೋ ನೀನು ಯಾವ ರೀತಿ ಇರ್ಬೇಕು? ಅಲ್ಲಪ್ಪ, ನಿನಗೆ ಕನ್ನಡ ಬೇಡ, ಕನ್ನಡ ಮಾತಾಡಲ್ಲ ಅಂದ್ರೆ ನೀನ್ ಯಾಕೆ ನಮಗ್ ಬೇಕು? ಈ ನಾಡು ನೆಲ ನುಡಿ ಜಲ ಭಾಷೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಯಾರು ಗೌರವ ಕೊಡ್ತಾರೋ ಅವನ್ ಚಿತ್ರಗಳು ಮಾತ್ರ ಕರ್ನಾಟಕದಲ್ಲಿ ರಿಲೀಸ್ ಆಗ್ಬೇಕು. ನಿನ್ನಂತ ತೋಕ್ಲಾಂಡಿಗಳ ಚಿತ್ರಗಳಲ್ಲ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅನ್ಸ್ಕೊಂತೀನಿ. ಕರ್ನಾಟಕ ಬೇಡ ಅಂತಂದ್ರೆ ನೀನ್ ಯಾಕೆ ನಿನ್ ಚಿತ್ರಗಳು ಇಲ್ಲಿ ರಿಲೀಸ್ ಮಾಡ್ತೀಯಾ? ನಿನಗೆ ಮಾನ ಮರ್ಯಾದೆ ಇಲ್ವಾ? ನೋಡಿ, ಈಗ ಚಿತ್ರ ತೋಪೆದ್ದೋಗಿದೆ. ಒಂದ್ ತಿಳ್ಕೊ, ಪ್ರಪಂಚದಲ್ಲೇ ಯಾವ್ದಾದ್ರು ಒಂದು ಪ್ರೇಕ್ಷಕರು ಒಂದು ಚಿತ್ರನ ನೋಡಿ ಓಕೆ ಮಾಡಿದ್ರೆ ಮಾತ್ರ ಇಟ್ಟಾಗುತ್ತೆ ಅಂದ್ರೆ ಅದು ಕರ್ನಾಟಕದ ಜನತೆ, ಕನ್ನಡಿಗರು. ನಿನಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ಕೇಳೋಗು, ಚಿರಂಜೀವಿ ಸರ್ನ, ಪವನ್ ಕಲ್ಯಾಣ್ ಸರ್ನ ಹೇಳ್ತಾರೆ. ಪ್ರಪಂಚದಲ್ಲೇ ಯಾವ್ದಾದ್ರು ಒಂದು ಪ್ರೇಕ್ಷಕ, ಒಂದು ನಾಡಿನ ಜನತೆ ಓಕೆ ಅಂದ್ರೆ ಆ ಚಿತ್ರ ಇಡೀ ಪ್ರಪಂಚದಲ್ಲೇ ಗೆಲ್ಲುತ್ತೆ. ಅದು ಕರ್ನಾಟಕದ ತಾಕತ್ತು, ಕನ್ನಡಿಗರ ತಾಕತ್ತು, ಕನ್ನಡದ ತಾಕತ್ತದು. ಕರ್ನಾಟಕದಲ್ಲಿ ಯಾವ ಚಿತ್ರ ಗೆಲ್ಲುತ್ತೋ ಅದು ಪ್ರಪಂಚದಲ್ಲಿ ಯಾವ ಮೂಲೆಲ್ಲಾರು ಗೆಲ್ಲುತ್ತಯ್ಯ, ನಾನು ಚಾಲೆಂಜ್ ಮಾಡ್ತೀನಿ. ಯಾಕಂದ್ರೆ ಕನ್ನಡಿಗರಂದ್ರೇನೆ ಅದು, ಕನ್ನಡಿಗರ ತಾಕತ್ ಅಂದ್ರೇನೆ ಹಂಗೆ, ಕನ್ನಡದ ತಾಕತ್ ಅಂದ್ರೇನೆ ಹಂಗೆ. ಹಾಗಾಗಿ ನಿನಗೆ ನೋಡಿ, ಇವತ್ತು ನೀನು ಕನ್ನಡದಲ್ಲಿ ಮಾತಾಡ್ಲಿಲ್ಲ, ಬಂದು ಇಲ್ಲಿ ನಿನ್ನ ಪುಷ್ಪ ಇವೆಂಟ್ ಮಾಡ್ಲಿಲ್ಲ, ಕನ್ನಡಕ್ಕೆ ನೀನು ಗೌರವ ಕೊಡ್ಲಿಲ್ಲ, ಕನ್ನಡಿಗರಿಗೆ ಗೌರವ ಕೊಡ್ಲಿಲ್ಲ, ಹಂಗಂತ ನಿನ್ನ ಚಿತ್ರ ತೋಪೆದ್ದೋಗಿದೆ. ನೀನೇನು ನಮಗೆ, ನೀನ್ ಬಂದಿಲ್ಲ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಏನೋ ನಮ್ಗೇನು ಕಿರೀಟ ಸಿಗಲ್ಲ. ಆದ್ರೆ ಯಾರು ಗೌರವ ಕೊಡಲ್ವೋ ಅವ್ರಿಗೆ ನಾವ್ ಯಾವತ್ತಿದ್ರು ಗೌರವ ಕೊಡಲ್ಲ. ಈ ನಾಡು ನೆಲ ನುಡಿ ಜಲ ಭಾಷೆ ಜನಕ್ಕೆ ಯಾರು ಬೆಲೆ ಕೊಡ್ತಾರೋ, ಯಾರು ಗೌರವ ಕೊಡ್ತಾರೋ ಅವ್ರಿಗೆ ಯಾವತ್ತಿಗೂ ನಾವು ಗೌರವ ಕೊಡ್ತೀವಿ. ಅದು ಯಾವುದೇ ಭಾಷಕರಾದ್ರೂ ಪರವಾಗಿಲ್ಲ, ಯಾವುದೇ ದೇಶದವರಾದ್ರೂ ಪರವಾಗಿಲ್ಲ, ಯಾವುದೇ ರಾಜ್ಯದವರಾದ್ರೂ ಪರವಾಗಿಲ್ಲ. ಆದ್ರೆ ಯಾವತ್ತು ಕನ್ನಡಕ್ಕೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಯಾರು ಗೌರವ ಕೊಡಲ್ವೋ ಅಂತವ್ನ್ ಯಾವನ್ ತೋಕ್ಲಾಂಡಿ ಆಗಿದ್ರು ನಾವ್ ಯಾವತ್ತೂ ಕನ್ನಡಿಗರು ಅಂತವನ್ಗೆ ಗೌರವನು ಕೊಡಲ್ಲ, ಬೆಲೆನೂ ಕೊಡಲ್ಲ. ನಮ್ಮ ಕನ್ನಡಿಗರ ಕಾಲ್ಗೆ ದುಳ್ಗು ಸಮ ಇಲ್ಲ ನಿನ್ನಂತವನು. ಹಾಗಾಗಿ ಈ ಒಂದು ವಿಡಿಯೋ ಮುಖೇನವಾಗಿ ಅಲ್ಲು ಅರ್ಜುನ್ ಪುಷ್ಪ ನಿನ್ನೊಬ್ಬನಿಗೆ ಮಾತ್ರ ಅಲ್ಲ, ಯಾವುದೇ ಚಿತ್ರೋದ್ಯಮದವರಾಗ್ಲಿ, ಯಾವುದೇ ನಟರಾಗ್ಲಿ, ಯಾವುದೇ ನಟಿಯರಾಗ್ಲಿ, ಕನ್ನಡಕ್ಕೆ, ಕನ್ನಡಿಗರಿಗೆ, ಕನ್ನಡದ ನಾಡು ನೆಲ ನುಡಿ ಜಲ ಭಾಷೆಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ನಿಮ್ಮಂತವ್ರ ಅಗತ್ಯ ನಮಗೂ ಬೇಕಾಗಿಲ್ಲ, ನಿಮ್ಮಂತವ್ರು ಬರೋದು ಬೇಕಾಗಿಲ್ಲ, ನಿಮ್ಮಂತವ್ರು ಮಾತಾಡೋದು ಬೇಕಾಗಿಲ್ಲ. ಅದೇ ರೀತಿ ಚಿತ್ರದಲ್ಲಿ ಅಭಿನಯ ಮಾಡಿರುವಂತವ್ರು ಇಬ್ರು ಕನ್ನಡದ ನಟಿಯರೇ.
ಇಬ್ರು ಕೂಡ, ಶ್ರೀಲೀಲಾ ಕೂಡ ಅಷ್ಟೇ, ಮತ್ತೆ ರಶ್ಮಿಕಾ ಮಂದಣ್ಣ ಕೂಡ. ನಿಮ್ಗಾರು ಪರಿಜ್ಞಾನ ಬೇಡವಾ? ರಶ್ಮಿಕಾ ಮಂದಣ್ಣ, ಶ್ರೀಲೀಲಾ, ಬೆಳಿಬೇಕಾದ್ರೆ ಕನ್ನಡ ಚಿತ್ರೋದ್ಯಮ ಬೇಕು, ಕನ್ನಡಿಗರು ಬೇಕು, ಕನ್ನಡದ ಭಾಷೆ ಬೇಕು, ಕನ್ನಡದ ಚಿತ್ರಗಳು ಬೇಕು ನಿಮಗೆ. ಬೆಳೆದಾದ್ಮೇಲೆ ಏನ್ ಹಂಗೆ ತಿರ್ಗಿಸ್ಕೊಂಡು ಹೋಗೇ ಬಿಡ್ತೀರಲ್ಲ, ಹಂಗೆ ಏನ್ ಕನ್ನಡಿಗರು, ಕನ್ನಡ, ಕರ್ನಾಟಕ ಬೇಡವಾ ನಿಮಗೆ? ನೀವು ಇಡೀ ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ಸುತ್ಕೊಂಡು ಬಂದ್ರು, ಅಲ್ಕೊಂಡ್ ಬಂದ್ರು, ಕಿತ್ಕೊಂಡ್ ಬಂದ್ರು, ಕೊನೆಗೆ ನೀವು ಬಂದು ಸೇರ್ಬೇಕಾಗಿರೋದು ಈ ನಾಡಿನ ಮಣ್ಣಿಗೆನೆ. ಅದು ತಿಳ್ಕೊಳ್ಳಿ. ಅದು ಶ್ರೀಲೀಲಾ ಆಗಿರ್ಬೋದು, ರಶ್ಮಿಕಾ ಮಂದಣ್ಣ ಆಗಿರ್ಬೋದು, ಅಥವಾ ಇನ್ಯಾರೇ ಆಗಿರ್ಬೋದು. ಹಾಗಾಗಿ ಈ ನಾಡು, ನೆಲ, ನುಡಿ, ಜಲ, ಭಾಷೆಗೆ ಯಾರು ಗೌರವ ಕೊಡ್ತಾರೋ ಅವ್ರಿಗೆ ಯಾವತ್ತಿದ್ರು ನಾವು ಗೌರವ ಕೊಡ್ತೀವಿ. ಯಾರು ಈ ನಾಡಿಗೆ, ಭಾಷೆಗೆ, ನೆಲಕ್ಕೆ, ಕನ್ನಡಿಗರಿಗೆ, ಕನ್ನಡಕ್ಕೆ ಗೌರವ ಕೊಡಲು ಅವನು ಯಾವನಾದ್ರೂ ಸರಿ, ಯಾವಳಾದ್ರೂ ಸರಿ, ನಾವ್ ಯಾವತ್ತಿಗೂ ಬೆಲೆನೂ ಕೊಡಲ್ಲ, ಗೌರವನೂ ಕೊಡಲ್ಲ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಪುಷ್ಪ, ನಿನ್ನ ಚಿತ್ರ ಫ್ಲಾಪ್ ಆಯ್ತಪ್ಪ. ಕನ್ನಡ ಅಂದ್ರೆ ಫ್ಲವರ್ ಅನ್ಕೊಂಡ್ಬೇಡ, ವರ್ಲ್ಡ್ ಫೈರ್ ಅಪ್ಪ. ಕನ್ನಡ ಅಂದ್ರೆ ಹುಷಾರ್, ತಿಳ್ಕೊ. ನಿನ್ನ ಜೀವನದಲ್ಲಿ ಇನ್ಯಾವ ಭಾಷೆ, ಇನ್ಯಾವ ಚಿತ್ರಗಳು ಕೂಡ ಆಮೇಲೆ ಕರ್ನಾಟಕದಲ್ಲಿ ಓಡೋದೇ ಇಲ್ಲ, ಕರ್ನಾಟಕದ ಕನ್ನಡಿಗರು ನೋಡೋದೇ ಇಲ್ಲ, ತಿಳ್ಕೊ. ಗೊತ್ತಾಯ್ತಾ ಪುಷ್ಪ? ಕನ್ನಡ ಅಂದ್ರೆ ಫ್ಲವರ್ ಅನ್ಕೊಂಡ, ಅಲ್ಲ ವರ್ಲ್ಡ್ ಫೈರ್. ಹುಷಾರ್.